ಬೇಕಾಬಿಟ್ಟಿಯಾಗಿ ರಸ್ತೆ ಗುಂಡಿಗಳನ್ನ ಮುಚ್ಚಬೇಡಿ, ತೇಪೆ ಹಾಕುವಂತೆ ಮಾಡಬೇಡಿ, ಮರ್ಯಾದೆ ಹೋಗುತ್ತೆ. ಜಿಬಿಎ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಹಿಸ್ಕೊಂಡಂತ ನಂತರದಲ್ಲಿ BWSSP ಜಿಬಿಎ ಇವ್ರುಗಳಿಗೆಲ್ಲ ಕ್ಲಾಸ್ ತಗೊಳ್ಳೋದು. ಯಾಕಂದ್ರೆ ಇವ್ರ ಕರ್ಮಕಾಂಡ ಅಷ್ಟಿದೆಯಲ್ವ ಈ ಅಧಿಕಾರಿಗಳದು, ಅದನ್ನೆಲ್ಲ ಈಗ ಪತ್ತೆ ಹಚ್ಚೋದು, ಅದನ್ನ ಸರಿಪಡಿಸೋ ಕೆಲಸದಲ್ಲಿ ಸಚಿವರಿದ್ದಾರೆ. ಈಗ ನೋಡಿ ಸಚಿವರು ಏನ್ ಹೇಳ್ತಾರೆ, ಸ್ವಲ್ಪ ಖರ್ಚು ಜಾಸ್ತಿ ಆದ್ರೂ ಪರವಾಗಿಲ್ಲ, ನೀಟಾಗಿ ಮಾಡಿ ಕೆಲಸನ. ಇವ್ರು ಸುಮ್ಮನೆ ಹೈಕೋರ್ಟ್ ಪ್ರಶ್ನೆ ಕೇಳಿದಾಗ ಲೆಕ್ಕ ಕೊಡೋದು, 15,000 ಗುಂಡಿ ಇದೆ, 18,000 ಗುಂಡಿ ಇದೆ ಅಂತ, ಅದನ್ನ ಮುಚ್ಚಕ್ಕೆ 1,000 ಕೋಟಿ ಖರ್ಚು ಮಾಡೋದು, ಹಂಗ್ ಮಾಡಕ್ ಹೋಗ್ಬಿಡಿ ಅಂತ ಕೃಷ್ಣ ಬೈರೇಗೌಡ ಹೇಳ್ತೀವಿ. 25 ವೆಹಿಕಲ್ ಹೋಗೋ ಕಡೆ 10 ವೆಹಿಕಲ್ ಪಾಸ್ ಆಗುತ್ತೆ, ಕಂಜೆಷನ್ ಆಗದೆ ಇನ್ನೇನಾಗುತ್ತೆ. ಇವೆಲ್ಲಾನು ನಾವು ಸೆಲ್ಫ್ ಕ್ರಿಯೇಟೆಡ್ ಪ್ರಾಬ್ಲಮ್ಸ್. ಸೊ ಫಾರ್ ಎಕ್ಸಾಂಪಲ್ ಇವು ಐ ಮೀನ್ ಸ್ಮಾಲ್ ಥಿಂಗ್ಸ್ ನಾನು ಹೇಳ್ತಾ ಇದ್ದೇನೆ. ಹಂಗೆ ಬಸ್ಸುಗಳವರು ಕೂಡ ಸಿಗ್ನಲ್ ಅಲ್ಲಿ ನಿಲ್ಸೋದು ಇದೆಯಲ್ಲ, ಅದರಿಂದ ಸುಮಾರಷ್ಟು ಕಂಜೆಷನ್ ಆಗುತ್ತೆ. ಅವ್ನು ಒಬ್ಬ ಬಸ್ ನಿಲ್ಲಿಸ್ತಾ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಅವ್ನ ಹಿಂದ್ಗಡೆ ಒಬ್ಬ ಸಿಕ್ಕಾಕೋತಾನೆ, ಅವನು ಅದನ್ನ ಪಾಸ್ ಮಾಡಕ್ಕೆ 90 ಡಿಗ್ರಿ ಆಂಗಲ್ ಅಲ್ಲಿ ಟರ್ನ್ ಮಾಡ್ತಾನೆ. 90 ಡಿಗ್ರಿ ಟರ್ನ್ ಮಾಡಿದ್ರೆ ಫುಲ್ ಯಾರು ಪಾಸ್ ಆಗಕ್ಕಾಗಲ್ಲ. ಸೊ ಎಂಟೈರ್ ಸಿಗ್ನಲ್ ಒಂದು ರೊಟೇಷನ್ ಹೋಗಿರುತ್ತೆ, 2-3 ವೆಹಿಕಲ್ ಪಾಸ್ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಸಿಗ್ನಲ್ ಐ ಮೀನ್ ಜಂಕ್ಷನ್ ಅಲ್ಲಿ ನೀವು 75 ಮೀಟರ್ ನೋ ಸ್ಟಾಪಿಂಗ್, ನೋ ಪಾರ್ಕಿಂಗ್ ಆಲ್ಸೋ. ಎಲ್ಲ ಬರೀ ಬಸ್ ಸ್ಟಾಪ್ ಒಂದೇ ಅಲ್ಲ, ನೋ ಪಾರ್ಕಿಂಗ್ ಮಾಡಿ ದಯವಿಟ್ಟು. ಯಾವುದೇ ಸಿಗ್ನಲ್ ಅಲ್ಲಿ 75 ಮೀಟರ್ ಈ ಕಡೆ ಆ ಕಡೆ ಇನ್ ಎವ್ರಿ ಡೈರೆಕ್ಷನ್ ನೋ ಪಾರ್ಕಿಂಗ್, ರೈಟ್. ಬಸ್ ಸ್ಟಾಪ್ಗಳು ಕೂಡ 75 ಮೀಟರ್ ದೂರ ಇರಬೇಕು.